ಪುಸ್ತಕ ಅಥವಾ ಪೋಸ್ಟರ್ಗಳಲ್ಲಿ ಚಿತ್ತಾರಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ಆದರೆ ಮೈಸೂರಲ್ಲಿ ಡ್ರೋನ್ಗಳ ಚಿತ್ತಾರಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ. ನೀವು ಕೂಡ ಈ ಸ್ಟೋರಿ ನೋಡಿ ಫಿದಾ ಆಗಿ. ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ. ಡ್ರೋನ್ ಕಲರವಕ್ಕೆ ಸಾಂಸ್ಕೃತಿಕ ನಗರಿ ಫಿದಾ. ಆಕಾಶದಲ್ಲಿ ಡ್ರೋನ್ಗಳಿಂದ ಮೂಡಿದ ಬಣ್ಣ ಬಣ್ಣದ ಚಿತ್ತಾರ. 1500 ಡ್ರೋನ್ಗಳ ಕಲರವ. ರಾಷ್ಟ್ರಧ್ವಜ, ಚಂದ್ರಯಾನ, ವಿಶ್ವ ಭೂಪಟ, ಅರಳಿಮರ, ತಿಮಿಂಗಿಲ, ಚಾಮುಂಡೇಶ್ವರಿ ಸೇರಿದಂತೆ 15ಕ್ಕೂ ಹೆಚ್ಚು ವಿನ್ಯಾಸಗಳ ಕಲರವ. ಇನ್ನೊಂದೆಡೆ ಕಿಕ್ಕಿರಿದು ತುಂಬಿರುವ ಜನರು. ಅರಮನೆ ನಗರಿಯ ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ ಬಿಡಿಸುವ ಮೂಲಕ ಲಕ್ಷಾಂತರ ಜನರ ಕಣ್ಮನ ಸೆಳೆದಿದೆ. ಸುಮಾರು 1500 ಡ್ರೋನ್ಗಳನ್ನು ಬಳಸಿ ಮೈಸೂರು, ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಸಾವಿರಾರು ಜನರು ಆಗಸದಲ್ಲಿ ಡ್ರೋನ್ ಚಿತ್ತಾರವನ್ನ ಕಣ್ತುಂಬಿಕೊಂಡರು. ಅಂಬಾರಿಯಿಂದ ಹಿಡಿದು ಕರ್ನಾಟಕ ಭೂಪಟದವರೆಗೆ ಹಲವು ಚಿತ್ತಾರಗಳು ಆಗಸದಲ್ಲಿ ಮೂಡಿಬಂದವು. ಈ ವೇಳೆ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದರು. ಒಟ್ಟಾರೆ ಡ್ರೋನ್ ಶೋಗೆ ಸಾಂಸ್ಕೃತಿಕ ನಗರಿ ಜನರು ಫುಲ್ ಫಿದಾ ಆಗಿದ್ದಾರೆ. ಆದರೆ ನೀವು ಒಮ್ಮೆ ಮೈಸೂರು ದಸರಾ ನೋಡಲು ಹೋದರೆ ಡ್ರೋನ್ ಶೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಅರಮನೆ ನಗರಿ. ಆದರೆ ಮೈಸೂರು ದಸರಾದಂತೆ ಮಡಿಕೇರಿ ದಸರಾ ಕೂಡ ಜಗಮಗಿಸ್ತಾ ಇದೆ. ಮಂಜಿನ ನಗರಿಯಲ್ಲಿ ಪ್ರಪ್ರಥಮ ಬಾರಿಗೆ ಕಾಫಿ ದಸರಾ ನಡೀತಾ ಇದೆ. ಎಲ್ಲರ ಗಮನ ಸೆಳೀತಾ ಇದೆ. ಮಳಿಗೆಗಳಲ್ಲಿ ಬಗೆ ಬಗೆಯ ಕಾಫಿ ಪ್ರದರ್ಶನ, ಘಮಘಮಿಸುವ ಕಾಫಿ ಪರಿಮಳ, ಕಾಫಿ ರುಚಿ ಸವಿಯುತ್ತಿರುವ ಸಚಿವರು. ಇದು ಮಡಿಕೇರಿಯಲ್ಲಿ ನಡೆದ ಕಾಫಿ ದಸರಾದ ದೃಶ್ಯ. ಮಂಜಿನ ನಗರಿಯಲ್ಲಿ ಕಾಫಿ ದಸರಾ ಸಂಭ್ರಮ. ಕಾಫಿ ದಸರಾ ವೀಕ್ಷಣೆಗೆ ಜನವೋ ಜನ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಕರಗ ಉತ್ಸವದೊಂದಿಗೆ ಆರಂಭವಾದ ದಸರಾ ದಿನದಿಂದ ದಿನಕ್ಕೆ ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಮಕ್ಕಳ ದಸರಾ, ಮಹಿಳಾ ದಸರಾ, ಜನಪದ ದಸರಾದೊಂದಿಗೆ ಈ ಬಾರಿ ಎಲ್ಲರ ಗಮನ ಸೆಳೆಯುತ್ತಿರುವುದು ಕಾಫಿ ದಸರಾ. ಹೇಳಿ ಕೇಳಿ ಕೊಡಗು ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ. ಹೀಗಾಗಿ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ದಸರಾ ಸಮಿತಿಯಿಂದ ಕಾಫಿ ದಸರಾವನ್ನ ಆಯೋಜಿಸಲಾಗಿದೆ. ಇಲ್ಲಿಯ ಕಾಫಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಶಾಸಕ ಮಂತಲ್ ಗೌಡ ವಿಶೇಷ ಕಾಳಜಿ ವಹಿಸಿ ಕಾಫಿ ದಸರಾ ಹಮ್ಮಿಕೊಂಡಿದ್ದಾರೆ. ಕೃಷಿ ಸಚಿವ ಚೆಲುವರಾಯಿ ಸ್ವಾಮಿ ಕಾಫಿ ದಸರಾಕ್ಕೆ ಚಾಲನೆ ನೀಡಿದ್ರು. ಇವತ್ತು ವಿಶೇಷವಾಗಿ ಕಾಫಿ ದಸರಾವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ನಾಡು ಹಬ್ಬ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ನವರಾತ್ರಿಯ ಪೂಜೆ ನಡೆಯುತ್ತೆ. ದಸರಾ ಒಂದು ಪೂಜೆನೂ ಮಾಡ್ತಾರೆ. ಕರ್ನಾಟಕದಲ್ಲೂ ಅನೇಕ ಕಡೆ ಮಾಡ್ತಾರೆ, ರಾಷ್ಟ್ರದಲ್ಲೂ ಆದರೆ ಕಾಫಿ ಬೆಳೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ವಹಿಸ್ತೀವಿ. ನಿಮ್ಗೆ ಏನೇನು ತೊಂದರೆ ಇದೆ ಅದರ ಬಗ್ಗೆ ಯಾವುದಾದ್ರು ರೀತಿಯಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ತೀರ್ಮಾನಕ್ಕೆ ಬರ್ತೀವಿ ಅನ್ನೋದನ್ನ ಹೇಳಿ ಇವತ್ತು ಅತ್ಯಂತ ಬಹಳ ಸಂತೋಷದಿಂದ ಕಾಫಿ ದಸರಾವನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನು
ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರೋ ಕಾಫಿ ದಸರಾಕ್ಕೆ ನಿರೀಕ್ಷೆಗೂ ಮೀರಿ ಜನಸ್ಪಂದನೆ ವ್ಯಕ್ತವಾಗಿದೆ. ಒಟ್ಟು 34 ಕಾಫಿ ಮಳಿಗೆಗಳಿದ್ದು ಬೇರೆ ಜಿಲ್ಲೆಗಳಿಂದಲೂ ಬೆಳೆಗಾರರು ಆಗಮಿಸಿದ್ದಾರೆ. ಇನ್ನು ಕಾಫಿ ಕೆಫೆ ಯುವ ಸಮುದಾಯದ ಗಮನ ಸೆಳೆಯುತ್ತಿದೆ. ಕಾಫಿ ಬಗ್ಗೆ ವಿಚಾರ ಸಂಕಿರಣವೂ ಆಯೋಜಿಸಲಾಗಿದೆ. ಇಡೀ ಭಾರತದಲ್ಲೇ ಕೊಡಗಿನ ಕಾಫಿಗೆ ವಿಶೇಷ ಮಹತ್ವ ಇದೆ. ಕೊಡಗಿನ ಕಾಫಿ ಸ್ವಾದಿಷ್ಟ ಮತ್ತು ವೈವಿಧ್ಯಮಯ ತಳಿಗಳಿಗೆ ಹೆಸರುವಾಸಿಯಾದಂಥದ್ದು. ಇಂಥ ಕಾಫಿಯನ್ನು ಮತ್ತಷ್ಟು ಪ್ರಮೋಟ್ ಮಾಡುವ ಉದ್ದೇಶದಿಂದ ನಾವು ಮಡಿಕೇರಿ ದಸರಾ ಕಾರ್ಯಕ್ರಮದಲ್ಲಿ ಕಾಫಿ ದಸರಾ ಅಂತ ಹೇಳೋ ಒಂದು ಹೊಸ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ನೀಡಿದ್ದೇವೆ. ಒಳ್ಳೆಯ ಸ್ಪಂದನ ಸಾರ್ವಜನಿಕರಿಂದ ಮತ್ತು ಕಾಫಿ ಉದ್ಯಮಿಗಳಿಂದ ಮತ್ತು ಬೆಳೆಗಾರರಿಂದ ಸಿಕ್ಕಿದೆ. ಒಟ್ಟು 34 ಮಳಿಗೆಗಳನ್ನು ನಾವು ಇವತ್ತು ಕಾಫಿ ದಸರಲ್ಲಿ ಹಾಕಿದ್ದೇವೆ. ಇದರಲ್ಲಿ 12 ಕಾಫಿ ಕೆಫೆಗಳು ಕೂಡ ಇದೆ. ಇನ್ನು ಈ ಬಾರಿ ಆರಂಭವಾದ ಕಾಫಿ ದಸರಾ ಮುಂದೆ ಶಾಶ್ವತವಾಗಿ ಪ್ರತಿ ವರ್ಷ ನಡೆಯುವಂತಾಗಲಿ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಮಡಿಕೇರಿ ದಸರಾಕ್ಕೆ ಕೊಡಗಿನ ಕಾಫಿಯ ಸ್ವಾದ ಪಸರಿಸುತ್ತಿರುವುದು ಮಾತ್ರ ವಿಶೇಷ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ದಸರಾ ಉತ್ಸವ ಬಂತು ಅಂದರೆ ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತೆ. ಅದರ ಜೊತೆಗೆ ಈ ಹಬ್ಬದಲ್ಲಿ ಗೊಂಬೆ ಕೂರಿಸುವಂಥ ಪದ್ಧತಿಯೂ ಉಂಟು. ಯಾಕೆ ಕೂರಿಸ್ತಾರೆ, ಅದರಿಂದ ಏನು ಉಪಯೋಗ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ನವರಾತ್ರೋತ್ಸವ ಅತ್ಯಂತ ಪ್ರಾಚೀನವಾದ ಹಬ್ಬ. ವೇದ ಕಾಲದಿಂದಲೂ ಇಂದಿನವರೆಗೂ ತುಂಬ ಜನಪ್ರಿಯವಾದಂಥ ಹಬ್ಬ. ದುರ್ಗಾ ಪರಮೇಶ್ವರಿ ಆವಿರ್ಭವಿಸಿ ಲೋಕಗಳಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವಂಥ ಸಂದರ್ಭ. ದೇವಿಯನ್ನು ಬಗೆ ಬಗೆಯಾಗಿ ಭಾರತ ವರ್ಷದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆರಾಧನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತೀವಿ ಬನ್ನಿ, ನಿಮಗೆಲ್ಲ ನಮ್ಮ ಮನೆಯ ಬೊಂಬೆ ಹಬ್ಬದ ಆ ಬೊಂಬೆ ಜೋಡಣೆಗಳ ವಿಶೇಷವನ್ನು ಹೇಳ್ತೀನಿ. ನಾಡ ಹಬ್ಬ ದಸರಾ ಉತ್ಸವದಲ್ಲಿ ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತೆ. ಹಲವು ಆಚರಣೆಗಳು ಈ ಉತ್ಸವದಲ್ಲಿ ನಡೆಯುತ್ತೆ. ಅದರಲ್ಲಿ ಗೊಂಬೆ ಕೂರಿಸುವುದು ಕೂಡ ಒಂದು. ಮೈಸೂರಿನ ಮನೆಗಳಲ್ಲಿ ಗೊಂಬೆಯನ್ನ ಕೂರಿಸಿ ನಾಡ ಹಬ್ಬವನ್ನು ಆಚರಿಸುತ್ತಾರೆ. ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ, ಶ್ರೀ ಕೃಷ್ಣ ಲೀಲೆಗಳು, ದುರ್ಗ ಅವತಾರಗಳು, ಹೀಗೆ ನಾನಾ ಕಥೆಗಳನ್ನ ಬಿಂಬಿಸುವ ರೀತಿ ಗೊಂಬೆ ಕೂರಿಸಲಾಗುವುದು. ಮೇಲ್ಗಡೆ ಅಲ್ಲಿರುವಂಥದ್ದು ಪಟ್ಟದ ಬೊಂಬೆಗಳು. ಪಟ್ಟದ ಬೊಂಬೆ ಅಂತ ಹೇಳ್ತೀವಿ. ಮರಪಾಚಿ ಬೊಂಬೆ ಅಂತಲೂ ಕೂಡ ಜಾನಪದವಾಗಿ ಕರೀತಾರೆ. ಅದನ್ನು ಮರದಲ್ಲಿ ಮಾಡಿರ್ತಾರೆ. ವಿಶೇಷವಾಗಿ ತಿರುಪತಿ ಆ ಕಡೆ ಹೆಚ್ಚಾಗಿ ಬೆಳೆಯೋ ಮರ, ಅದರಲ್ಲಿ ಮಾಡ್ತಾರೆ ಅಂತ ಕೇಳಿದ್ದೀನಿ. ಈ ಪಟ್ಟದ ಬೊಂಬೆ ತುಂಬ ತುಂಬ ಮುಖ್ಯವಾದದ್ದು. ರಾಜಾರಾಣಿ ಅಂತಲೂ ಕರಿತೀವಿ. ಆ ಪಟ್ಟದ ಬೊಂಬೆ ಪ್ರಕೃತಿ ಪುರುಷರ ಸಂಕೇತ. ಪ್ರಕೃತಿ ಪುರುಷರ ಸಂಕೇತ ಅಂದರೆ ಈ ಜಗತ್ತಿನ ಆದಿಮ ಶಕ್ತಿಗಳು, ಶಿವಪಾರ್ವತಿಯರು ಅನ್ಬೋದು, ಲಕ್ಷ್ಮೀ ನಾರಾಯಣರು ಅನ್ಬೋದು, ಸರಸ್ವತಿ ಬ್ರಹ್ಮ ಅನ್ಬೋದು. ಒಟ್ಟಿನಲ್ಲಿ ಸೃಷ್ಟಿಗೆ ಆದಿ ದಂಪತಿಗಳು, ಆದಿ ಜಗನ್ಮಾತಾ ಪಿತರನ್ನು ಈ ಒಂದು ಮರಪಾಚಿ ಬೊಂಬೆಗಳ